ಮಮತಾ ಮಮತಾ ಓಯ್ ಮಮತಾ ಅತ್ತೆ ಯಾಕೆ ಇಲ್ಲೇ ಮನೆ ಕಬಿಟ್ಟೈತಲ್ಲ ಅತ್ತೆ ಏನಿಲ್ಲ ಮನೆ ಕಬಿಟ್ಟಿದ್ರಲ್ಲ ಎದೊಳಿ ಮಮತಾ ಕಾಪಿ ಎತ್ಕೊಂಬಿಟ್ ಬಾರೆ ಸರ್ನಾ ಯಪ್ಪ ತಲೆಯೆಲ್ಲ ಸಿಡಿತಾಯ್ತು ನಂಗಂತೂನುವೆ. ಹ್ಞೂ ಇರ್ರಿ ಬಂದೆ. ನಮ್ಮ ಅಮ್ಮದ್ ಯಾಕೋ ಕೋಳಿ ಸಾರು ತಿನ್ಬೇಕು ಮಾಡು ಮಾಡು ಅಂತ ಹೇಳ್ತಾ ಅದಕ್ಕೆ ಇನ್ನೇನು ಭ್ರಮಿಸ್ತೈತೆ. ಶಾನೆ ದಿನ ಆದ್ಮೇಲೆ ಭ್ರಮಿಸ್ತೈತೆ ನಮ್ಮ ಅಮ್ಮ ಯಾಕೋ ಅಂತ. ಈಗಳಿ ಕೋಳಿ ಸಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ, ಬಂದೆ ಕುಂತ್ಕೊಳ್ಳಿ. ಓಹೋ ಅತ್ತೆಗೇನು ಆ ಓಹೋ ಇವಾಗ ಕೋಳಿ ಸರ್ತಿನ ಇದು ಬಂದ್ಬಿಟ್ಟೈತಲ್ಲ ಆಸೆ. ಹೋಗ್ಲಿ ಮಾಡು ತಗೊಬಿಟ್ ಬಾ ಸರ್ನ ಕಾಪಿಯ. ಹ್ಞೂ ಬಂದೆ ಇರ್ರಿ. ಯಾಕತ್ತೆ ಕುಂತಿ ಜಾಗದಾಗ ತೂಗುಳ್ಸ್ಕೊಂಡ್ ಮನಿಕೊಂಬಿಟ್ಟಿದ್ದೀಗಲ್ಲತ್ತೆ ನೀನು. ಆ ಇನ್ನೇನು ಬಿಡತ್ತಾಗೆ ಚಿಂತೆ ಮಕ್ಕಳು ಮೊಮ್ಮಗಳಿಗೆ ಮಗ ಎಲ್ಲ ನೋಡ್ಬಿಟ್ಟಲ್ಲ ಮೊಮ್ಮಕ್ಳುನುವೆ. ಇನ್ನೇನು ಹೇಳು ಅಲ್ವಾ. ಏನು ಮಾತಾಡ್ತಿಲ್ಲ ಅತ್ತೆ. ಹೋಗತ್ತಾಗ ಸೋಂಪಾಗ ಮನಿಕೊಬಿಟ್ಟ ನೀನು ಅತ್ತೆ. ತಗೊಳ್ಳಿ ಕಾಪಿಯ. ನಿಮ್ಮ ಅಮ್ಮಿಯನೇ ಹಾಲಾಗಿ ಹಿಂಗ್ ಹೊಟ್ಟೆ ಹೊಡ್ಕೊಂಡು ಮನಿಕೊಬಿಟ್ಟೈತಲ್ಲ ಏನು ಬೆಳಿಗ್ಗೆನೆ ನೀಯಾ. ಓ ಇಲ್ಲೇ ಕುಂತ್ಕೊಂಡಿತ್ತು, ನಾನು ಇಲ್ಲೇ ತರಕಾರಿ ಹಚ್ಕೊಂಡು ಹೋದ್ನಲ್ಲ ಹಂಗೆ ಕುಂತ್ಕೊಬಿಟ್ಟೈತೆ ಅನ್ನಿಸ್ತದೆ. ಅಮ್ಮ ಎದ್ರುಮ ಮನಿಕ ಒಯ್ದೋಳು, ನಾನು ನಿಂಗೆ ಹೇಳ್ತೀನಿ ಅಡುಗೆ ಆದ ಕರಿತೀನಿ, ಎದ್ದೋಗಿ ಮನಿಕ ನಡಿ. ಅಮ್ಮ ಏ ನಮ್ಮ ಅಮ್ಮ ಕೋಳಿ ಸಾರು 2 ಗಂಟೆ ಎದ್ದೊಳಕಿಲ್ಲ ಬಿಡು. ಅಮ್ಮ 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 ಯಾಕೆ ಹಿಂಗಿದೈತೆ ಅಮ್ಮ 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 ಏನಾಯ್ತಮ್ಮ ನಿಂಗೆ ಅಮ್ಮ ಅಮ್ಮ ಎದ್ದೋಳಮ್ಮ ಅಮ್ಮ ಅಮ್ಮ. ಈತಾಗ ಬಾ ಮಮತಾ ಇಲ್ಲಿ ನೋಡ್ತೀನಿ. ಈತಾಗ ಬಾ ಇಲ್ಲಿ. ಹೇಗೆ ಹಿಂಗ್ ಬಿದ್ದೋಗ್ಬಿಡ್ತಲ್ಲ ಏನಾರ ಸುಸ್ತಾಗಿ ಬಿದ್ದೈತ ಈ ಕಡೆ ಬಾ ಇಲ್ಲಿ. ಅತ್ತೆ 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 ಅಯ್ಯೋ ಅತ್ತೆ ಅತ್ತೆ ಅಯ್ಯೋ ಮಮತಾ ನಿಮ್ಮಮ್ಮ ಸತ್ತೋಗ್ಬಿಟ್ಟವ್ರೆ. ಅಮ್ಮ 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 ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟೆನಮ್ಮ. ಒಂದಿನಕ್ಕೆ ಎತ್ತಿಳಿಸ್ಕೊಂಡ್ಲಿಲ್ಲ ಏನಿಲ್ಲ, ಮಗಳೇ ಮಗಳೇ ಅಂತ ಎಂತ ಸಂದಕ್ಕಿದ್ದೆ, ಇದ್ದಕ್ಕಿದ್ದಂಗೆ ನಮ್ಮನ್ ಬಿಟ್ಟೆಲ್ಲ ಹೊಂಟೋಗ್ಬಿಟ್ಟೆನಮ್ಮ. ಈಗ ತಾನೇ ಕೋಳಿ ಸಾರು ತಿನ್ಬೇಕು ಮಾಡು ಮಗಳೇ ಅಂತ ಹಾಲಾಗೆ ಕುಂತ್ಕೊಂಡು ಅಂತಾಗ ಮಾತಾಡಿ ಹಿಂಗೆ ಹೊಂಟೋಗ್ಬಿಟ್ಟೆನಮ್ಮ. ಅಯ್ಯೋ ಎದ್ದೋಳಮ್ಮ ಎದ್ದೋಳು ಅಮ್ಮ, ಎದ್ದೋಳು, ನೀನ್ ಬದುಕಿದೀಯ ಎದ್ದೋಳು. ಸಮಾಧಾನ ಮಾಡ್ಕ ಮಮತಾ, ಸಮಾಧಾನ ಮಾಡ್ಕ. ನಿಮ್ಮಮ್ಮ ಸತ್ತೋಗೋರೆ, ನಿಮ್ಮಮ್ಮ ಬದುಕಿಲ್ಲ. ಮುಂದೆ ಏನು ಕಾರ್ಯ ಮಾಡಬೇಕು ಅದನ್ನ ಮಾಡೋಣ. ಅವ್ರಿಗೂ ತುಂಬ ವಯಸ್ಸಾಗೈತಲ್ವಾ, ಅದಕ್ಕೆ ಸತ್ತೋಗೋರೆ. ನೋಡು ಈಗೆಲ್ಲ ಸಮಾಧಾನ ಮಾಡ್ಕೋಬೇಕು. ಇವಾಗ ನೀನೇ ಧೈರ್ಯ ತಗೋಬೇಕು. ನೀನೇ ಹಿಂಗೆ ಹತ್ಕೊಂಡು ಕುತ್ಕೊಬಿಟ್ರೆ ನಿಮ್ಮಮ್ಮ ಮತ್ತೇನು ಬರಲ್ಲ. ಮುಂದಿನ ಕಾರ್ಯಗಳೆಲ್ಲ ತುಂಬ ಅವೆ, ಅವನ್ನೆಲ್ಲ ಮಾಡತ್ತಾನೆ ಯಾರು. ಹಾಂ ಸುಮ್ಮನೆ ಬಾಯಿ ಕಡೆ ಬಾಯಿಲಿ. ಸಮಾಧಾನ ಮಾಡ್ಕ. ಹಾಂ ಏನು ಮಾಡೋಕ್ಕಾಗಿಲ್ಲ, ಎಲ್ಲರೂ ಒಂದಿನ ಹೋಗ್ಲೇಬೇಕು. ನಿಮ್ಮ ಅಮ್ಮಂಗೂ ಶಾನೆ ವಯಸ್ಸಾಗೋಗ್ಬಿಟ್ಟಿತ್ತಲ್ಲ, ಏನು ತಾನೇ ಮಾಡೋಕ್ಕಾಯ್ತದೆ. ವಯಸ್ಸೋದ್ರೆಲ್ಲ ಇರ್ತಾರ. ನೀನೇ ಹೇಳು, ವಯಸ್ಸಾಗಿರೋರೆಲ್ಲರೂ ಇರೋದನ್ನ ಉಂಟಾ? ಇಲ್ಲ ತಾನೇ. ನೋಡು ಈಗ ಸಮಾಧಾನ ಮಾಡ್ಕೊಂಡು ಇವಾಗ ಮುಂದಿನ ಕಾರ್ಯ ಏನೋ ಮಾಡೋಣ. ನಿನ್ನ ಮಗಳಿಗೆ ಎಲ್ಲರಿಗೂ ಹೇಳ್ಬಿಟ್ಟು ಬರ್ತೀನಿ. ಹಾಂ ಅಳಿಯಂದ್ರಿಗೆ ಎಲ್ರಿಗೂ ನೀನು ಸಮಾಧಾನ ಮಾಡ್ಕೊಂಬಂತ. ಹಾಂ ಬಂದೇ ಇರು. ಇಲ್ಲ ಅಮ್ಮ ಬದುಕೈತೆ, ನೀವು ಸುಮ್ಕಿರ್ರಿ. ನೀವು ಯಾರಿಗೂ ಹೇಳ್ಬೇಡ್ರಿ, ಸುಮ್ಕಿರ್ರಿ. ನೀವು ಹೇಳ್ಬೇಡ್ರಿ ನಮ್ಮ ಅಮ್ಮ ಬದುಕೈತೆ ಎದ್ದೋಳ್ತದ, ಸುಮ್ಕಿರ್ರಿ. ನಮ್ಮ ಅಮ್ಮ ಸಾಯ್ತಿಲ್ಲ ರೀ, ಬದುಕೇ ಇದ್ ನಮ್ಮ ಅಮ್ಮ ಎದ್ದೋಳ್ತದ್ರಿ ಇವಾಗ. ಅಯ್ಯೋ ಎಷ್ಟು ವರ್ಷದಿಂದ ನನ್ನ ಜೊತೆಯಾಗಿತ್ತು ರೀ. ಯಪ್ಪ ಎಂತೆಂಥ ಕಷ್ಟದಾಗೆಲ್ಲ ನನ್ನ ಸಪೋರ್ಟಾಗಿ ನಿಂತ್ಕೊಂಡಿತ್ತು. ಇವಾಗ ನಾನು ಬಿಟ್ಬಿಟ್ಟು ಹೋಯ್ತದೆ ಅಂದರೆ ನನ್ನ ಕೈಲಿ ನಂಬಕ್ಕಾಯ್ತಿಲ್ಲ ರೀ. ಅಮ್ಮ ಎದ್ದೋಳಮ್ಮ, ಕೋಳಿ ಸಾರು ಅಂತಿದ್ದಲ್ಲ, ಎದ್ದೋಳಮ್ಮ ಕೋಳಿ ಸಾರು ತಿನ್ನು ನಿಂಗೋಸ್ಕರ ಅಂತ ಈಗ ತಾನೇ ಬಿಸಿಗೆ ಮಾಡಿದ್ದೀನಿ ಕಣಮ್ಮ ಕೋಳಿ ಸಾರನ್ನ. ಎದ್ದೋಳಮ್ಮ ಕೋಳಿ ಸಾರು ತಿನ್ನು. ಮಮತಾ ಸಮಾಧಾನ ಮಾಡ್ಕ. ಹಿಂಗೆ ಹತ್ರ ಹೆಂಗೆ ಹೇಳು, ಸಮಾಧಾನ ಮಾಡ್ಕ. ಒಂದಲ್ಲ ಒಂದಿನ ನೀನು ಹೋಗ್ಬೇಕು, ನಾನು ಹೋಗ್ಬೇಕು, ಎಲ್ಲರೂ ಹೋಗ್ಬೇಕು. ನೀನು ಹಂಗಂತ ಹಿಂಗೆ ಬೇಜಾರು ಮಾಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ? ನೀನು ಸಮಾಧಾನ ಮಾಡ್ಕೋಬೇಕು ನೀನು. ಹಾಂ ಇಷ್ಟೊಂದು ಹೊತ್ತರೆ ಹೆಂಗೆ ಹೇಳು? ಇನ್ನು ನಮ್ಮ ಮಗಳು ಎಲ್ಲರೂ ಎಷ್ಟು ಅಳ್ತಾರೆ ಹೇಳು. ಇನ್ನೂ ನೆಂಟ್ರಿಷ್ಟ್ರಿಗೆಲ್ಲ ಹೇಳ್ಬೇಕು ಮಾಡಬೇಕು. ನೋಡು ಹೆಣನ ಒಳಗಡೆ ಎಲ್ಲ ಈಚೆ ಕಡೆ ಇಕ್ಬೇಕಾಯ್ತದೆ. ಅಲ್ಲೆಲ್ಲ ಇಕ್ಬಿಟ್ಟು ಅಲ್ಲೇ ವ್ಯವಸ್ಥೆ ಎಲ್ಲ ಮಾಡಬೇಕು. ಇನ್ನು ಹೇಳೋರಿಗೆಲ್ಲ ಹೇಳ್ಬೇಕು. ನೀನು ಈಗಲೇ ನೀನು ಬೇಡ ಅಂತ ಹೇಳ್ಬಿಟ್ಟು ಹಿಂಗೆ ಕುಂತ್ಕೊಬಿಟ್ರೆ ಹೆಂಗೆ ಹೇಳು? ಇರು ನಾನು ಹೋಗ್ಬಿಟ್ಟು ಅಳಿಯಂಗೂ ಮಗಳಿಗೂ ಹೇಳ್ಬಿಟ್ಟು ಬರ್ತೀನಿ. ಇಲ್ಲೇ ಮನೆ ಮಾಡ್ಕೊಂಡವ್ರಲ್ಲ, ಒಂದು ವಿಷಯ ಮುಟ್ಟಿಸ್ಬಿಟ್ಟು ಬರ್ತೀನಿ, ಸರಿನಾ? ಇಲ್ಲ ನಮ್ಮಮ್ಮ ಬದುಕೈತ್ರಿ, ನಮ್ಮಮ್ಮ ಬದುಕೈತೆ. ನೀನು ಸುಮ್ಮನೆ ಇರು, ಬಂದೆ 2 ನಿಮಿಷ ಬಂದೇ ಇರು. ಅಮ್ಮ ನೀನು ಬಿಟ್ಟೋಗಲ್ಲ ಅಂತ ಹೇಳ್ಬಿಟ್ಬಿಟ್ಟು ಹೊಂಟೋದೇನಮ್ಮ. ಯಾವಾಗೂನು ನನ್ನ ಜೊತೆನೇ ಇರ್ತೀನಿ, ನಾನು ಸಾಯಲ್ವೇ ಹಂಗೆ ಇರ್ತೀನಿ ಅಂತ ಹೇಳ್ದಲ್ಲಮ್ಮ. ಈಗ ಸತ್ತೇ ಹೋಗ್ಬಿಟ್ಟೆನಮ್ಮ. ನನ್ನ ಜೊತೆ ಕರ್ಕೊಂಡು ಹೋಗೋದಲ್ವೇನಮ್ಮ? ನಾನು ಹುಟ್ಟಿದಾಗಿಂದ ನನ್ನ ಜೊತೆ ಇದ್ದಕ್ಕಿದ್ದಂಗೆ ಏನೇ ಬಿಟ್ಬಿಟ್ಟು ಹೊಂಟೋಗ್ಬಿಟ್ರೆ ನಾನು ಏನಮ್ಮ ಮಾಡಲಿ? ನಾನು ಯಾರ ಜೊತೆನಮ್ಮ ಇರಲಿ? ನನಗೆ ನೀನು ಬಿಟ್ರೆ ಬೇರೆ ಯಾರು ನನ್ನನ್ನು ನಿನ್ನ ಇಷ್ಟಪಡೋರಿಲ್ಲ ಕಣಮ್ಮ. ನೀನಿಲ್ಲ ಅಂದರೆ ನಾನು ಹೆಂಗಿರಲಿ? ಆಗಕ್ಕಿಲ್ಲ, ಎದ್ದೋಳಮ್ಮ. ಇನ್ನು ಸ್ವಲ್ಪ ದಿನ ನನ್ನ ಜೊತೆ ಇರೇ, ಎದ್ದೋಳಮ್ಮ. ಕೋಳಿ ಸಾರು ಅಂತಿದ್ದಲ್ಲಮ್ಮ, ಎದ್ದೋಳು. ಕೋಳಿ ಸಾರನೂ ಮಾಡಿದ್ದೀನಿ ಅಮ್ಮ, ಹೊಟ್ಟೆ ತುಂಬ ತಿನ್ನು. ನಿನ್ನ ಕೊನೆ ಆಸೆ ಕೋಳಿ ಸಾರು ತಿನ್ನೋಕ್ಕಾಗಲಿಲ್ಲ ನಿನ್ನ ಕೈಲಿ, ನಾನು ತಿನ್ನಿಸ್ತೀನಿ. ಎದ್ದೋಳಮ್ಮ
ಎದ್ದೋಳು ನಾನು ತಗೊಬಿಟ್ಟು ಬರ್ತೀನಿ ಕೋಳಿ ಸಾರನ್ನ. ನೀನು ಎದ್ದು ಕೂತ್ಕ ನೀನು. ಬಿಸಿ ಬಿಸಿ ಇದು ಚೆನ್ನಾಗಿ ಮಾಡಿದ್ದೀನಿ, ಎದ್ದೋಳಮ್ಮ. ಅಮ್ಮ ಎದ್ದು ಕುಂತ್ಕೊಳಮ್ಮ. ಅಯ್ಯೋ ದೇವ್ರೆ, ನಮ್ಮಮ್ಮನೇ ಯಾಕೆ ಕಿತ್ಕೊಬಿಟ್ಟೆ ನನ್ನಿಂದ. ಜೀವನದಾಗ ನಮ್ಮಮ್ಮ ಬಿಟ್ರೆ ನಂಗೆ ಯಾರೂ ಇಲ್ಲ. ನಮ್ಮಮ್ಮ ಇದ್ರೆ ನನಗೆ ಏನೋ ಧೈರ್ಯ. ಇದ್ದಕ್ಕಿದ್ದಂಗೆ ಹಿಂಗೆ ಹೋಗ್ಬಿಟ್ರೆ ಹೆಂಗೆ? ಅಜ್ಜಿ, ಅಜ್ಜಿ ನೋಡ್ಬಾರೆ ನಿಮ್ಮ ಅಜ್ಜಿನ, ನೋಡ್ಬಾರೆ. ಅಯ್ಯೋ ನೋಡ್ಬಾರೆ, ನಮ್ಮನ್ನೆಲ್ಲ ಬಿಟ್ಟು ಹೊಂಟೋಯ್ತು ಕಣಮ್ಮಿ, ನೋಡ್ಬಾರೆ. ಅಯ್ಯೋ ಅಜ್ಜಿ, ಅಜ್ಜಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ ಅಜ್ಜಿ. ಅಯ್ಯೋ ಅಜ್ಜಿ, ಅಜ್ಜಿ ಎದ್ದೋಳಜ್ಜಿ. ನೋಡೆ ಕೋಳಿ ಸಾರು ಅಂತ ಹೇಳ್ತಿತ್ತೆ. ನಾನು ಕೋಳಿ ಸಾರನ್ನ ಮಾಡನಿ ಅಂತ ಒಳಗಡೆ ಹೋದೆ. ಈಚೆ ಕಡೆ ಕೋಳಿ ಸಾರ್ಗಿಲೆಲ್ಲ ಹಚ್ಕೋಬೇಕಾರೆ ಇಲ್ಲೇ ಕುಂತ್ಕೊಂಡು ಸೋಫಾ ಕೊರಿಕೊಂಡು ಮಾತಾಡ್ತಾ ಇತ್ತು. ನಾನು ಮಾತಾಡ್ಕೊಂಡು ಹಂಗೆ ಹಚ್ಕೊಂಡು ಒಳಗಡೆ ಹೋದೆ. ಒಳಗಡೆ ಹೋಗಿ ಆಮೇಲೆ ಅಡುಗೆ ಮಾಡ್ತಿದ್ದೆ. ಅರ್ಧ ಗಂಟೆ ಮಾತಾಡಿಸ್ಲಿಲ್ಲ ನಾನು, ಸುಮ್ಕಿದ್ದೆ. ನಾನು ಒಳಗಡೆ ಮಿಕ್ಸಿಗೆ ಆಡಿಸ್ಕೊಳ್ಳೋದು ಅದು ಇದು ಎಲ್ಲ ಇತ್ತು. ಆಮೇಲೆ ನಿಮ್ಮ ಅಪ್ಪ ಕಾಪಿ ಗಿಕ್ಕು ಅಂತಂತು. ಕಾಪಿ ಗಿಕ್ಕಕ್ಕೆ ಅಂತ ಹೇಳ್ಬಿಟ್ಟು ಬಂದ. ನೋಡೆ ಯಾಕೋ ನಿಮ್ಮಮ್ಮ ಇವನು ಇಲ್ಲೇ ಮನೆಗೆ ಬಿಟ್ಟವಳಲ್ಲ ಅಂತ ಹೇಳ್ತು ನಿಮ್ಮಪ್ಪ. ನಾನು ಮುಟ್ಬಿಟ್ಟು ಎದ್ದೊಳಮ್ಮ ಅಂತ ಕೂಗಕ್ಕೆ ಹಿಂಗೆ ಮುಟ್ಟಿದ್ನ, ಹಂಗೆ ಬಿದ್ದೋಗ್ಬಿಡ್ತು ನಿಮ್ಮ ಅಜ್ಜಿ. ನೋಡಿದ್ರೆ ನಿಮ್ಮ ಅಪ್ಪ ಇನ್ನು ಬದುಕಿಲ್ವೇ, ಸತ್ತೋಗ್ಬಿಟ್ಟೈತೆ ಅಂತ ಹೇಳದ. ಅಯ್ಯೋ ಲೇ ನೋಡೆ ನಿಮ್ಮ ಅಜ್ಜಿಯ ಹುಡ್ದಾಗಿಂದ ನನ್ನ ಜೊತೆಗಿತ್ತು. ಇದ್ದಕ್ಕಿದ್ದಂಗೆ ಇವಾಗಿಲ್ಲ ಅಂದರೆ ನನ್ನ ಕೈ ತಡ್ಕೊಳಕ್ಕಾಯ್ತಿಲ್ಲ ಮಗಳೇ. ಅಯ್ಯೋ ಹೇಳೆ ನಿಮ್ಮ ಅಜ್ಜಿಗೆ ನೀನನ್ನ ಎದ್ದೋಳು ಅಂತ. ಅಜ್ಜಿ ಎದ್ದೋಳಜ್ಜಿ, ಎಷ್ಟು ದಿನ ನನ್ನ ಜೊತೆಗೆ ಸಾಯಕ್ಕೆ ಬಂದಿದ್ಯಾ, ನನ್ನ ಕಷ್ಟ ಅಂದರೆ ಓಡ್ ಬಂದಿದ್ಯಾ. ಇವಾಗ ನೋಡಿದ್ರೆ ಹಿಂಗೆ ಯಾಕಜ್ಜಿ ಮಲಗಿದ್ಯಾ? ಎದ್ದೋಳಜ್ಜಿ, ಎದ್ದೋಳು. ಅಯ್ಯೋ ಅಜ್ಜಿ. ಲೇ ಎಲ್ರಿಗೂ ಫೋನ್ ಮಾಡಿ ಎಲ್ಲ ಹೇಳ್ತಾ ಇದ್ದೀನಿ. ನಿಮ್ಮವ್ರು ಯಾರನ್ನ ಇದ್ರೆ ಕೊಡು ಫೋನ್ ನಂಬರ್, ಎಲ್ರಿಗೂ ಮಾಡ್ಬಿಟ್ಟು ಹೇಳ್ತೀನಿ. ಹಂಗೆ ಇವ್ರ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟು ಬರಲ್ಲ, ಈ ಪೊದ್ದು ಅವ್ರ ಮನೆಗೆ ಅವ್ರಿಗೂ ಇವ್ರಿಗೂ ಎಲ್ಲನೂ. ಅಯ್ಯೋ ನನ್ನೇನು ಕೇಳಬೇಡ್ರಿ, ನನಗಂತೂ ನನಗೆ ನಮ್ಮ ಅಮ್ಮನೇ ಬೇಕು. ನನಗೆ ನಮ್ಮ ಅಮ್ಮನೇ ಬೇಕು. ಸತ್ತಿಲ್ಲ, ಎದ್ದೊಳ್ತದೆ. ನೀವು ಸುಮ್ಕಿರ್ರಿ, ಎದ್ದೊಳ್ತದೆ. ತೇಜ, ನಿನ್ ಗಂಡ ನೋಡಿದ್ರೆ ಎಲ್ಲೂ ಸಿಗ್ಲೇ ಇಲ್ಲ. ಅದು ಎಲ್ಲಿ ಬಿದ್ದವನೋ ಏನು ಕತೆಯೋ ನಾಕಾಣೆ. ಒಂದು ಫೋನ್ ಮಾಡು. ನಾನು ಫೋನ್ ಮಾಡಿದ್ರು ಎತ್ತುತ್ತಾನೆ ಇಲ್ಲ, ಏನೂ ಇಲ್ಲ. ನೀನೊಂದ್ಕಿತ ಫೋನ್ ಮಾಡ್ಬಿಟ್ಟು ನಿನ್ನ ಗಂಡಂಗೆ ಒಂದು ಮಾತು ಮುಟ್ಸು ವಿಷಯನ. ತಿರುಗಿ ಸುಮ್ಕೆನೆನಿಯ, ಯಾಕೆ ಹಂಗೆ ಸಿಕ್ಕರೆ ಹಂಗೇನೆನಿಯ ಇದು ಮಾಡೋದು ಆಡೋದು. ಆಮೇಲೆ ನಂಗೆ ಹೇಳಲಿಲ್ಲ ಮಾಡಲಿಲ್ಲ ಅಂತ ಹೇಳ್ತಾರೆ. ಸರಿಯಪ್ಪ ಆಯ್ತು. ಅಜ್ಜಿ, ಅಯ್ಯೋ ಅಜ್ಜಿ, ಯಾರೂ ಇಲ್ವಲ್ಲ ಅಜ್ಜಿ ನಿನ್ಬಿಟ್ರೆ ನಮಗೆ. ಎಂಥ ಸಂದಾಗ ನೋಡ್ಕೊತಾ ಇದ್ದಜ್ಜಿ ನೀನಂತೂ ನನ್ನ, ಎಂಥ ಸಂದಾಗ ನೋಡ್ಕೊತಿದ್ದೆ. ಈಗ ನೋಡಿದ್ರೆ ಹಿಂಗೆ ಮನಗೆ ಬಿಟ್ಟಿದೆಯಲ್ಲ, ಯಾರಜ್ಜಿ ನೋಡ್ಕೊಳ್ಳೋದು? ಕೊನೆಗಾಲದಾಗ ನಿನ್ನ ಜೊತೆ ಇಲ್ದಿದ್ದಂಗೆ ಆಗೋಗ್ಬಿಡ್ತು ನನ್ನ ಬಾಳು. ಇಲ್ಲ ಅಂದರೆ ನಿನ್ನ ಜೊತೆ ನೀನು ಇದ್ಕೊಂಡು ನೀನು ನೋಡ್ಕೊತಾ ಇದ್ನೋ ಏನೋ. ನಿನ್ನ ಋಣ ತೀರಿಸ್ಕೊಳಕ್ಕೂ ನಂಗೆ ಸಿಗಲಿಲ್ಲ ಟೈಮು. ಏನು ಮಾಡ್ತೀಯ? ನಮ್ಮ ಹಣೆ ಬರಹನೇ ಸರಿ ಇಲ್ಲ. ನಿನ್ನ ಋಣನ ಹೆಂಗೆ ತೀರಿಸ್ಲಜ್ಜಿ? ಅಮ್ಮಿ ಎದೋಳ್ರಿ ಮ್ಯಾಕೆ ಮಗ ನೋಡು, ಮಗ ನೀನು ಕರ್ಕೊಬಿಟ್ಟು ಬಂದು ಹಿಂಗೆ ಹೊತ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಹೇಳು? ನೋಡಿ, ಆ ಮಗಗೆ ಏನಾರು ತಿನ್ಸಿದ್ಯೋ ತಿನ್ಸಿಲ್ವೋ? ಆಗೋದಾಗೋಯ್ತು. ನಾನು ಎಲ್ರಿಗೂ ಹೇಳ್ಬಿಟ್ಟು ಗೊತ್ತಿದ್ದೀನಲ್ಲ, ನೀವು ಹೊಸಿ ಸಮಾಧಾನ ಮಾಡ್ಕೋಬೇಕು. ಆ ಮಗ ನೀನು ಹೊತ್ಕೊಂಡು ಕುಂತ್ಕೊಬಿಟ್ರೆ ಮಗಿ ಕತೆ ಏನು ಹೇಳು? ಮಗ ನೋಡು, ಆಮೇಲೆ ಯಾಕೋ ಕೆಳಗೆ ಪಿಲಿ ಕಂಡ್ಬಿಟ್ಕೊಂಡು ನೋಡ್ತಾ ಇದ್ದ, ಅದಕ್ಕೆ ಏನಾಗೈತೆ ಅಂತ ಗೊತ್ತಾಯ್ತಿಲ್ಲ. ಹೊಸಿ ಮಗ ನೋಡ್ಕ. ಅಪ್ಪ ಇನ್ನು ಯಾಕೆ ಗೊತ್ತಿರೋರಿಗೆಲ್ಲ ಹಂಗೆ ಈ ವಿಷಯ ಹೇಳ್ಬಿಟ್ಟು ಬರ್ತೀನಿ. ಹಿಂಗೆ ಇದ್ರೆ ಆಗಕ್ಕಿಲ್ಲ. ನಾವು ಎತ್ತಾಕಾಯ್ತದ? 4 ಜನ ಬಂದರೆ ಒಳ್ಳೇದೇನೇನಿಯ. 4 ಜನಕ್ಕೆ ಹೇಳ್ಬಿಟ್ಟು ಬರ್ತೀನಿ. ಹಂಗೆ ಚಟ್ಟ ಕೊಟ್ಟೋರಿಗೆ ಎಲ್ಲರಿಗೂ ಹೇಳ್ಬೇಕಲ್ವಾ? ಅದನ್ನು ಬೇರೆ ಮಾಡಬೇಕು.